ಸಿಎಂ ಸ್ಥಾನಕ್ಕೆ ಇಂದು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇಂದೋರ್ಗೆ ತೆರಳಿರುವಂತದ್ದು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ರಾಜೀನಾಮೆ ಪಡಿಲಿಕ್ಕೆ ಗವರ್ನರ್ ಗೈರಾಗ್ತಾರಾ, ಬರ್ತಾರಾ, ಕನ್ಫ್ಯೂಷನ್ಸ್ ಇದೆ. ಅವ್ರು ಬಂದ್ರೆ ಓಕೆ, ಇವತ್ತೇ ಹೋಗಿ ಕೊಡ್ಬೋದು. ಅಕಸ್ಮಾತ್ ಅವ್ರು ಬರ್ದೇ ಇದ್ದರೆ, ಗೈರು ಆದ್ರೆ ಗವರ್ನರ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಕೊಡಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಲೋಚನೆ ಇದೆಯಂತೆ. ಮಧ್ಯಾಹ್ನ 3ಕ್ಕೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು. ಆದ್ರೆ ಗವರ್ನರ್ ಇರ್ತಾರಾ ಇಲ್ವಾ, ಇಲ್ಲದೆ ಇದ್ರೆ ಹೆಂಗೆ, ಇದ್ರೆ ಹೆಂಗೆ, ಇಲ್ಲದೆ ಇದ್ರೆ ಅವರ ಕಾರ್ಯದರ್ಶಿಗೆ ಕೊಟ್ರೇನೆ ಓಕೆನಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಅವಕಾಶಗಳಿದ್ದಾವೆ ಅಂತ. ಒಟ್ಟಿನಲ್ಲಿ ನೋಡಿ, ಈಗ ಸಿದ್ದರಾಮಯ್ಯನವರು ತುಂಬಾ ಫರ್ಮಾಗೆ ಡಿಸಿಷನ್, ಅಚಲ ನಿರ್ಧಾರ, ಅದು ಇವತ್ತೇ ಕೊಟ್ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ನಿರ್ಧಾರ ಇದ್ದಂತೆ ಕಾಣಿಸ್ತಾ ಇದೆ. ನನಗೆ ಯಾವುದೇ ಕಾಲಾವಕಾಶ ಬೇಡ, ನಾನು ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ, ದಿನಗಳನ್ನು ಕೂಡ ತೆಗೆದುಕೊಳ್ಳೋದಿಲ್ಲ, ಗುರುವಾರ ನಾನು ರಾಜೀನಾಮೆ ಕೊಡಬೇಕು, ಕೊಡ್ತೀನಿ ಅನ್ನುವಂಥ ರೀತಿಯಲ್ಲೇ ಅಚಲ ನಿರ್ಧಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವ್ರದ್ದು. ಸೊ ಹೀಗಾಗಿ ಗವರ್ನರ್ ಇದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ ರಾಜೀನಾಮೆ ಕೊಟ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆ ಇದ್ದಂತೆ ಕಾಣಿಸ್ತಾ ಇದೆ. ಗವರ್ನರ್ ಇದ್ರೆ ಅವರಿಗೆ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಅವರ ಕಾರ್ಯದರ್ಶಿ ಇದ್ರೆ ಅವರಿಗೆ ಕೊಟ್ಟು ಬಂದ್ಬಿಡೋಣ ರಾಜೀನಾಮೆಯನ್ನ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ಆಗುತ್ತಾ ನೋಡಬೇಕು. ಇನ್ನು ಗವರ್ನರ್ ಬರ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಇನ್ನು ಸಿಎಂ ನಿವಾಸದಲ್ಲಿ ಸಚಿವರಿಗೆ ಬ್ರೇಕ್ಫಾಸ್ಟ್, ಇಡ್ಲಿ, ವಡೆ, ಚಟ್ನಿ, ಪೂರಿ, ಸಾಗು, ಕೇಸರಿಬಾತ್ ರೆಡಿ ಆಗಿದೆ. ಮುಖ್ಯಮಂತ್ರಿಗಳ ಕೊನೆಯ ಬ್ರೇಕ್ಫಾಸ್ಟ್ ಇದು. ಸಿದ್ದರಾಮಯ್ಯನವರ ನೇತೃತ್ವದ ಅವರ ಸಚಿವ ಸಂಪುಟಕ್ಕೆ ಕೊನೆಯ ಬ್ರೇಕ್ಫಾಸ್ಟ್. ಸೊ ಹೀಗಾಗಿ ಮೆನ್ಯೂ ರೆಡಿ ಆಗಿದೆ. ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ. ಅಲ್ಲಿ ಇವತ್ತು ಈ ಮೆನ್ಯೂ ಇಂಪಾರ್ಟೆಂಟ್ ಅಲ್ಲ, ಸಿದ್ದರಾಮಯ್ಯನವರ ನಿರ್ಧಾರ, ಸಿದ್ದರಾಮಯ್ಯನವರ ಹಾವಭಾವ, ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅನ್ನುವಂಥದ್ದು. ಕೆಲವರಿಗೆ ತಿಂಡಿನೂ ಕೂಡ ಸೇರೋದಿಲ್ಲ, ಯಾಕಂದರೆ ತುಂಬ ಅತ್ಯಾಪ್ತರಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡಿದ್ದಂಥವ್ರು ತುಂಬ ಜನ ಇದ್ದಾರೆ, ಅವ್ರ ಮೇಲೆ ಅವಲಂಬನೆ ಆದಂಥವ್ರು ತುಂಬ ಜನ, ಅವರನ್ನು ನಂಬ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥವರೇ ಆಗಲಿ ಅಥವಾ ಅವರ ನಾಯಕತ್ವವನ್ನು ಮೆಚ್ಕೊಂಡು ರಾಜಕೀಯದಲ್ಲಿ ಇರುವಂಥವ್ರಾಗಲಿ ಸಾಕಷ್ಟು ಜನ ಇದ್ದಾರೆ. ಸೊ ಹೀಗಾಗಿ ಅವ್ರಿಗೆ ತಿಂಡಿ ಸೇರಲ್ಲ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅನ್ನುವಂಥ ಕುತೂಹಲದಲ್ಲೇ ಸಾಕಷ್ಟು ಜನ ಸಚಿವರುಗಳು ಹೋಗ್ತಾ ಇದ್ದಾರೆ. ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನಕ್ಕೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು, ಎಲ್ಲ ಸಚಿವರಿಗೆ ಧನ್ಯವಾದವನ್ನ ಹೇಳ್ತಾ, ಇದೇ ನನ್ನ ಲಾಸ್ಟ್ ಮುಖ್ಯಮಂತ್ರಿಯಾಗಿ ಬ್ರೇಕ್ಫಾಸ್ಟ್ ಅನ್ನುವಂಥದ್ದು ಏನಾದರೂ ಅನೌನ್ಸ್ ಮಾಡ್ತಾರಾ, ಕುತೂಹಲ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಗರಿಗೆದರಿರುವಂಥದ್ದು ಚಟುವಟಿಕೆ. ಹೂಗುಚ್ಚ ಹಿಡಿದು ಡಿಕೆಶಿ ಮನೆಯತ್ತ ಅಭಿಮಾನಿಗಳು ಬರ್ತಾ ಇದ್ದಾರೆ. ಡಿಕೆಶಿ ಮನೆ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಗರಿಗೆದರಿರುವಂಥದ್ದು ಚಟುವಟಿಕೆ. ಹೂಗುಚ್ಚ ಹಿಡಿದು ಡಿಕೆಶಿ ಮನೆಯತ್ತ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದರೆ ಯಾರನ್ನೂ ಕೂಡ ಎಂಟರ್ಟೈನ್ ಮಾಡಲಾಗ್ತಾ ಇಲ್ಲ. ಅಲ್ಲಿ ಸಂಭ್ರಮ ಬೇಡ ಅನ್ನುವಂಥ ರೀತಿಯಲ್ಲಿ ಏನಾದರೂ ಸೂಚನೆ ಹೋಗಿದೆಯಾ ಗೊತ್ತಿಲ್ಲ. ಏಕೆಂದರೆ ಒಂದು ಕಡೆ ಬೇಸರ ಇದೆ ಮತ್ತು ಒಂದು ಕಡೆ ಸಂಭ್ರಮ ಇದ್ರೆ ಅದು ಸರಿಯಾಗಲ್ಲ. ಬೇರೆ ರೀತಿಯಾದಂಥ ಮೆಸೇಜ್ ಹೋಗಬಾರ್ದು. ಇನ್ನು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನೇ ಅನೌನ್ಸ್ ಮಾಡಿಲ್ಲ, ಮತ್ತು ಯಾರು ಮುಖ್ಯಮಂತ್ರಿ ಅನ್ನುವಂಥದ್ದು ಕೂಡ ಅನೌನ್ಸ್ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಸಂಭ್ರಮ ಪಟ್ಟರೆ ಅದು ಬೇರೆ ಮೆಸೇಜ್ ಹೋಗುತ್ತೆ ಅನ್ನುವಂಥ ಏನಾದರೂ ಒಂದು ಸೂಕ್ಷ್ಮತೆ ಅನ್ನುವಂಥದ್ದು ಇರುತ್ತಲ್ಲ, ಆ ರೀತಿಯಾಗಿ ಆಗ್ತಾ ಇದೆಯಾ ಗೊತ್ತಿಲ್ಲ. ಡಿಕೆಶಿ ಮನೆಗೆ ಶಾಸಕ ರಂಗನಾಥ್ ಬಂದಿದ್ದಾರೆ. ಇನ್ನು ಸಂಪತ್ ರಾಜ್ ಮಾಜಿ ಮೇಯರ್ ಹೋಗಿದ್ದಾರೆ. ಡಿಕೆ ನಿವಾಸಕ್ಕೆ ಬಂದಿದ್ದಂಥ ಟೆಂಟು, ಬ್ಯಾರಿಕೇಡ್ ಎಲ್ಲವನ್ನೂ ಕೂಡ ವಾಪಸ್ ಕಳುಹಿಸಲಾಗಿದೆ. ಸದ್ಯಕ್ಕೆ ಬ್ಯಾರಿಕೇಡ್ ಹಾಕೋದು ಬೇಡ ಅಂತ ಹೇಳಿದ್ದಾರೆ ಪೊಲೀಸರು, ಟೆಂಟ್ ಹಾಕೋದು ಬೇಡ ಅಂತ. ಸದ್ಯ ಡಿಕೆ ಮನೆಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಲಾಗಿದೆ, ಯಾರನ್ನೂ ಬಿಡಲಾಗ್ತಾ ಇಲ್ಲ. ಇನ್ನು ರಂಗನಾಥ್ ಕುಣಿಗಲ್ ಶಾಸಕ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧದಲ್ಲಿ ಷಟ್ಕ ಆಗಬೇಕು. ಸೊ ಬಂದೇ ಬರ್ತಾರೆ, ಯಾವಾಗಲೂ ಕೂಡ ಇನ್ನೇನು ಓಡಾಡ್ತಾನೆ ಇರ್ತಾರೆ. ರಂಗನಾಥು, ರವಿ ಅನ್ನೋರು MLC, ಅದರ ಜೊತೆಗೆ ಡಿಕೆ ಸುರೇಶ್ ಅವರು ಸಂಬಂಧಿಗರು ಮತ್ತು ತಮ್ಮ. ಸೊ ಹೀಗಾಗಿ ಬರ್ತಾನೆ ಇರ್ತಾರೆ. ಇವ್ರು ಬರುವಂಥದ್ದೇನು ವಿಶೇಷ ಅಲ್ಲ. ಉಳಿದಂತೆ ಇನ್ಯಾರ್ಯಾರು ಬರ್ತಾರೆ ಅಂತ ಈಗಲೇ ವಿಶ್ ಮಾಡಲಿಕ್ಕೆ. ಇನ್ನು ಡಿಕೆ ಶಿವಕುಮಾರ್ ಅವರು ಎಷ್ಟೊತ್ತಿಗೆ ಹೊರಡ್ತಾರೆ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ, ಬ್ರೇಕ್ಫಾಸ್ಟ್ಗೆ ಸಿದ್ದರಾಮಯ್ಯನವರು ಕರೆದಿರುವಂಥ ಬ್ರೇಕ್ಫಾಸ್ಟ್ಗೆ ಏನಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಾಗ್ತಾ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ, ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ ಅಲ್ಲಿ ಅಂತ?
ಎಸ್, ಖಂಡಿತವಾಗ್ಲೂ ಪೃಥ್ವಿ, ಬಹುತೇಕ ಇನ್ನೊಂದು 5ರಿಂದ 10 ನಿಮಿಷದ ಒಳಗಾಗಿ DCM DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಬಂದು ಅವರನ್ನು ಮಾತುಕತೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಿಗ್ಗೆ ರಾತ್ರಿ ಇಡಿಯೂ ಕೂಡ ಅಷ್ಟೇ, ಯಾಕಂದರೆ DCM ಅವರು ಇವತ್ತು ದೆಹಲಿಯಿಂದ ಹೈಕಮಾಂಡ್ ಭೇಟಿ ಬಳಿಕ ಬರಬೇಕಾಗಿತ್ತು. ಆದರೆ ನಿನ್ನೆ ರಾತ್ರಿನೇ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತಹ ಬಳಿಕ ತಡರಾತ್ರಿವರೆಗೂ ಕೂಡ ಅಷ್ಟೇ ಸಾಲು ಸಭೆಗಳನ್ನು ಮಾಡ್ತಾರೆ. ಸಾಕಷ್ಟು ಜನ ಸಚಿವರು, ಶಾಸಕರು ಕೂಡ ಅಷ್ಟೇ ಅವ್ರನ್ನ ಬಂದು ಭೇಟಿಯನ್ನು ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಯಾರೆಲ್ಲ DK ಶಿವಕುಮಾರ್ ಅವ್ರಿಗೆ ಬೆಂಬಲವಾಗಿ ನಿಂತಿದ್ರು, ಅವರು CM ಆಗಬೇಕು ಅಂತೇಳಿ ಕನಸ್ಕೊಂಡಿದ್ರು, ಹೈಕಮಾಂಡ್ ಜೊತೆ ನಿರಂತರವಾಗಿ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು, ಅಂತಹ ಶಾಸಕರು, ಸಚಿವರು ಎಲ್ಲರೂ ಕೂಡ ಅಷ್ಟೇ ರಾತ್ರಿಯೇ ಬಂದು ಚರ್ಚೆಯನ್ನು ಮಾಡಿದರೆ ಮುಂದೆ ಏನಾಗಬಹುದು, ಏನು ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಒಂದು ಅವಕಾಶ ಏನಾದರೂ ಇದೆಯಾ ಅನ್ನುವಂಥ ವಿಚಾರವಾಗಿ ಕೂಡ ಅಷ್ಟೇ ಒಂದಷ್ಟು ಜನ ಚರ್ಚೆಯನ್ನು ಮಾಡಿದರೆ. ಇನ್ನು ತಡರಾತ್ರಿ ಸಭೆ ಆದಂಥ ಬಳಿಕ DK ಶಿ ಅವರು ಮನೆಯಲ್ಲಿ ವಿಶ್ರಾಂತಿ ಪಡ್ಕೊತಿದ್ರು. ಮತ್ತು ಎಗೈನ್ ಬೆಳಿಗ್ಗೆ 5:15 ಗೆದ್ದಂಥವರು ಒಂದಷ್ಟು ಸಮಯ ಫೋನ್ನಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ರು. ಜೊತೆಗೆ ವಿನಯ್ ರಾಜ್ ಗುರೂಜಿ ಅವರು ಕೂಡ ಅಷ್ಟೇ ನಿನ್ನೆ ರಾತ್ರಿ ಬಂದು DK ಶಿ ಅವ್ರನ್ನ ಭೇಟಿ ಮಾಡಿದರು. ಕಾರಣ ಏನು ಅಂತಂದರೆ, DK ಶಿ ಅವರು ಏನೇ ಕೆಲಸ, ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಒಂದು ಟೈಮ್ ಅನ್ನುವಂಥದ್ದು ನೋಡ್ತಾರೆ, ಶುಭ ಗಳಿಗೆ ಅನ್ನುವಂಥದ್ದು ನೋಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಅವರ ಕನಸು ಕಂಡಿದ್ದು CM ಆಗಬೇಕು ಅಂತೇಳಿ, CM ಆಗುವಂತಹ ಎಲ್ಲ ಚಾನ್ಸಸ್ ಇರುವಂಥ ಕಾರಣಕ್ಕೋಸ್ಕರ ಒಂದು ಒಳ್ಳೆಯ ಸಮಯ ಯಾವುದು, ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಯಾವ ಟೈಮ್ ಆದರೆ ಬೆಟರು, ಯಾವ ದಿನಾಂಕ ಆದರೆ ಬೆಟರು ಅನ್ನುವಂಥದ್ದು ಕೂಡ ವಿನಯ್ ರಾಜ್ ಗುರೂಜಿ ಅವರ ಜೊತೆ ಅವರು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಅದು ಬಿಟ್ಟರೆ ಬೆಳಿಗ್ಗೆಯಿಂದ DK ಸುರೇಶು ಮತ್ತು ಕುಣಿಗಲ್ ಶಾಸಕ ರಂಗನಾಥ್ ಇವರಿಬ್ಬರು ಬಿಟ್ಟರೆ ಇನ್ಯಾರೂ ಕೂಡ ಅಷ್ಟೇ DK ಶಿ ಅವರ ಮನೆಗೆ ಬಂದಿಲ್ಲ. ಸದ್ಯಕ್ಕೆ DK ಶಿ ಅವರು ಇದೇ ಒಂದು ಮನೇಲಿ ಸದಾಶಿವನಗರದ ಮನೆಯಲ್ಲಿದ್ದಾರೆ. ಅದರ ಬಿಟ್ಟರೆ ಉಳಿದಂತೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಿದ್ದಾರೆ. ಕನಕಪುರ, ರಾಮನಗರ, ಮಹದೇವಪುರ ಈ ಒಂದು ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಿದ್ದಾರೆ. ಕೈಯಲ್ಲಿ ಒಂದು ಹೂಗುಚ್ಚ ಹಿಡ್ಕೊಂಡು ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಕೋರೋದಕ್ಕೂ ಕೂಡ ಬರ್ತಾ ಇದ್ದಾರೆ. ಈಗ ಇರುವಂಥ ಮಾಹಿತಿಯ ಪ್ರಕಾರವಾಗಿ 8:55 ಅಥವಾ 9 ಗಂಟೆಯ ವೇಳೆಗೆ DK ಶಿ ಅವರು ನೇರವಾಗಿ ಸದಾಶಿವನಗರದ ನಿವಾಸದಿಂದ CM ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇರುವಂತಹದ್ದು. ಪೃಥ್ವಿ, ಮತ್ತಷ್ಟು ಅಪ್ಡೇಟ್ಸ್ ನೆಕ್ಸ್ಟ್ ಪಡ್ಕೊಳ್ತೀನಿ. ಧನ್ಯವಾದ ಮಂಜು, ನಿಮ್ಮೆಲ್ಲ ಮಾಹಿತಿ.